ಕನ್ನಡ ಚಿತ್ರರಂಗಕ್ಕೆ ಸುಮಾರು 50 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ನಿಮ್ಮ ನೆಚ್ಚಿನ ಯಂಗ್ ಎವರ್ಗ್ರೀನ್ ಅನಂತ್ ನಾಗರಕಟ್ಟೆ, ನಿಮ್ಮ ಪ್ರೀತಿಯ ಅನಂತ್ ನಾಗ್ ಸರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿರೋದು. ಇವತ್ತು ಕರೆ ಮಾಡಿದಾಗ ತುಂಬ ಫ್ರೀ ಮಾಡ್ಕೊಂಡು ನಮಗೋಸ್ಕರ ಸಿಕ್ಕಿದ್ದಾರೆ. ಸರ್, ಮೊದಲನೇದಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು TV5 ಕಡೆಯಿಂದ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸರ್, ಸಾಕಷ್ಟು ವರ್ಷಗಳ ಶ್ರಮ, ಸುಮಾರು 50 ವರ್ಷಗಳ ಇಂಡಸ್ಟ್ರಿನಲ್ಲಿ ಕಳೆದು ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿ ಅದಾದ ಮೇಲೆ ನಿಮ್ಮ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕಿರೋದು, ಕೇಂದ್ರ ಸರ್ಕಾರದಿಂದ ಒಂದು ಅವಾರ್ಡ್ ಅನೌನ್ಸ್ಮೆಂಟ್ ಆಗಿರೋದು, ಎಷ್ಟು ಖುಷಿ ಇದೆ? ಸಂತೋಷವಾಗಿದೆ, ತೃಪ್ತಿ ಇದೆ. ಸಂತೋಷಕ್ಕಿಂತ ಒಂದು ರೀತಿ ತೃಪ್ತಿ. ಯಾಕಂದರೆ ಅತ್ಯುಚ್ಚ ಅದು ಇದಕ್ಕಿಂತ ಮೇಲೆ ಪದ್ಮ ವಿಭೂಷಣವೂ ಇದೆ. ಆದರೆ ಈ ಸಿವಿಲ್ ಅವಾರ್ಡ್ಸಲ್ಲಿ ಆ ಕ್ಯಾಟಗರಿಯಲ್ಲಿ ಪದ್ಮಭೂಷಣ ಇದು ಸಿಕ್ಕಿದೆ. ಅದಕ್ಕೆ ನಾನು ಕನ್ನಡಿಗರನ್ನೇ ಅವರಿಗೇ ನಾನು ಇದನ್ನು ಸಮರ್ಪಿಸ್ತಿದ್ದೀನಿ. ಯಾಕಂದರೆ ಅವರಿಂದಲೇ ಇದು ಆಗಿದೆ. ಆಮೇಲೆ ಯಾಕಂದರೆ ಸುಮಾರು 3 ವರ್ಷದಿಂದ ಈ ದೇಶದ ನಮ್ಮ ಪ್ರಧಾನಿಯವರು ಇಲ್ಲಿ ತನಕ ಏನು ಪದ್ಮ ಪ್ರಶಸ್ತಿಗಳನ್ನು, ಅದು ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಇವುಗಳನ್ನು ಬೇರೆ ರೀತಿ ಕೊಡ್ತಿದ್ದರು. ಇನ್ನು ಮುಂದೆ ಇದರಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಬೇಕು. ನಿಮ್ಮಿಂದ ನಾನು ಸೂಚನೆ ಅಪೇಕ್ಷೆ ಪಡ್ತೀನಿ. ನಿಮ್ಮ ಸಲಹೆಗಳನ್ನು, ಸೂಚನೆಗಳನ್ನು ನನ್ನ ಪ್ರೈಮ್ ಮಿನಿಸ್ಟರ್ಸ್ ಆಫೀಸಿಗೆ ಕಳಿಸಿ, ನೀವು ಇದರಲ್ಲಿ ಪಾಲ್ಗೊದಾರರಾಗಬೇಕು ಅಂತ. ಇದು ನಮ್ಮ ದೇಶದಲ್ಲೇ ಹೊಸತು. ಅದರ ಹಿಂದೆ ಬೇರೆ ರೀತಿಯ ವ್ಯವಸ್ಥೆ ಇತ್ತು. ಅಲ್ಲಿಂದ ಇದೊಂದು ಅವಕಾಶ ಅಂತ ಹೇಳಿ ಜನರು ಅವರವರಿಗೆ ಅನಿಸಿದವರನ್ನು, ವಿಶೇಷವಾಗಿ ನಮ್ಮ ಕನ್ನಡಿಗರು ಶುರು ಮಾಡಿದ್ದಾರೆ. ನಮ್ಮ ಕನ್ನಡಿಗರು ಸಾಧಾರಣವಾಗಿ ಏನು ಯಾರನ್ನೂ ಕೇಳೋದಿಲ್ಲ, ಸ್ವಾಭಿಮಾನಿಗಳು ಯಾರನ್ನೇನೂ ಕೇಳೋದಿಲ್ಲ. ಆದರೆ ಇದೊಂದು ಹೊಸ ಅವಕಾಶ ನೋಡೋಣ ಅಂಥೇಳಿ ಈ ಕಲಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನನ್ನ ಹೆಸರನ್ನು ಸೂಚಿಸಿದರು. ಇನ್ನು ಬೇರೆ ಬೇರೆ ರಂಗದಲ್ಲಿ ಅಂದರೆ ಯಾರ್ಯಾರು ಅಂದರೆ ಉದ್ದೇಶ ಪ್ರಧಾನಿಯವ್ರದ್ದು ಏನಿತ್ತು ಅಂದರೆ ಇಲ್ಲಿ ತನಕ ಎಲೆಮರೆಕಾಯಿ ಥರ ಅಥವಾ ಆ ರೀತಿ ಏನು ದೇಶದಲ್ಲಿ ನಾಡಿನಲ್ಲಿ ಸೇವೆ ಸಲ್ಲಿಸೋರು ಇದ್ದಾರೆ, ಅವರಿಗೆ ಗುರುತಿಸಲಾಗಿದೆಯೋ ಇಲ್ವೋ, ಬಟ್ ಗುರುತಿಸಬೇಕು. ಯಾರನ್ನು ಗುರುತಿಸಿಲ್ಲ ಇಲ್ಲಿ ತನಕ ಅವರನ್ನು ಗುರುತಿಸಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ಇದನ್ನು ಪ್ರಾರಂಭಿಸಿದ್ದು. ಆ ಸಂದರ್ಭದಲ್ಲಿ ಕನ್ನಡಿಗರು ನನ್ನ ಹೆಸರು ಸೂಚಿಸಿದರು. ಇಲ್ಲಿ ಅನೇಕ ಬೇರೆ ಬೇರೆ ನಮ್ಮ ಬೇರೆ ಬೇರೆ ತಾಲೂಕುಗಳಿಂದ, ಜಿಲ್ಲೆಗಳಿಂದ ಬೇರೆ ಬೇರೆ ಜನರನ್ನು, ಅಂದರೆ ಅಡವಿಯಲ್ಲಿ ಕೆಲಸ ಮಾಡೋರು, ಮರಗಳನ್ನು ನೆಡುವವರು, ಆಮೇಲೆ ಬೇರೆ ಬೇರೆ ವೃತ್ತಿ ಜೀವನದಲ್ಲಿರುವವರು, ಅವರ ಹೆಸರುಗಳನ್ನು ಅಲ್ಲಿ ಹೋದಾಗ ಈ 3 ವರ್ಷದಿಂದ ಎಲ್ರಿಗೂ ಸಿಕ್ಕಿದೆ ಅಂತ ನಾನು ಹೇಳೋದಿಲ್ಲ. ನನಗೂ ಗೊತ್ತಿಲ್ಲ ಅದು ಕೂಡ, ಅದು ಯಾರ್ಯಾರಿಗೆ ಸಿಕ್ಕಿದೆ ಅಂತ. ಅದು ಒಟ್ಟು ಈ 3 ವರ್ಷದಲ್ಲಿ ನಮ್ಮ ಕನ್ನಡಿಗರು ನನ್ನನ್ನು ಹೆಸರು ಸೂಚಿಸೋಕ್ಕೆ ಅದಕ್ಕೆ ಬರಲಿಲ್ಲ. ಇದು 1ನೇ ವರ್ಷ, 2ನೇ ವರ್ಷ, 3. ಸೊ ಇತ್ತೀಚೆಗೆ ನಮ್ಮ ಯಾಕಂದರೆ ಇದು ಆ ಥರ ಶುರುವಾದಾಗ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರು ಒಂದು ಕಡೆ, ಆಮೇಲೆ ವಾಹಿನಿಗಳು, ನಿಮ್ಮ ವಾಹಿನಿಗಳೆಲ್ಲ ಇದನ್ನು ಎತ್ಕೊಂಡು ಒಂದು ಅಭಿಯಾನವೇ ಶುರು ಆಯಿತು. ನನಗೆ ಒಂದು ಪ್ರಶಸ್ತಿ ಪದ್ಮ ಪ್ರಶಸ್ತಿ. ಆ ಸಮಯದಲ್ಲಿ ನನಗೂ ಹೆಚ್ಚು ಅದರ ಪದ್ಮಶ್ರೀ ಗೊತ್ತಿತ್ತು. ಪದ್ಮಶ್ರೀ ಮೊದಲು ಪದ್ಮಶ್ರೀ, ನಂತರ ಪದ್ಮಭೂಷಣ, ಅದರ ನಂತರ ಪದ್ಮವಿಭೂಷಣ, ಇವೆಲ್ಲ ಗೊತ್ತಾಗಿದ್ದೆ ಭಾಳ ಜನಕ್ಕೆ, ನನಗೂ ಕೂಡ ಆ ಸಂದರ್ಭದಲ್ಲೇ. ಯಾಕಂದರೆ ಒಂದು ಪ್ರಶಸ್ತಿಗೋಸ್ಕರ ಅಂತ ನಾನು ಯಾವತ್ತೂ ಮಾಡಲಿಲ್ಲ. ಮತ್ತು ಅಂಥ ಒಂದು ರಾಜ್ಯದಲ್ಲಿ ಎಲ್ಲ ಪ್ರಶಸ್ತಿಗಳು ಬಂದಿದೆ. ಎಲ್ಲ ನಮ್ಮ ರಾಜ್ಯ ಪ್ರಶಸ್ತಿಗಳು, ಚಲನಚಿತ್ರಕ್ಕೆ ಸಂಬಂಧಪಟ್ಟಿದ್ದಂಥ ಫಿಲ್ಮ್ಫೇರ್ ಅವಾರ್ಡ್ಸು, ಆಮೇಲೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ನಮ್ಮ ಸಿದ್ದರಾಮಯ್ಯ ಅವ್ರ ಕೈಯಿಂದಲೇ ನಾನು ತಗೊಂಡವನು. ಈ ರೀತಿ ಎಲ್ಲ ಆಗಿತ್ತು. ಬಟ್ ಇದೇನಿದು ಅಂತ ನನ್ನ ಪತ್ರಕರ್ತರೊಬ್ಬರು, ನನ್ನ ಸ್ನೇಹಿತರು ರವೀಂದ್ರ ರೇಷ್ಮೆ ಅವರಂತೂ ಭಾಳ ಖಾರವಾಗಿ ಈ ವರ್ಷ ಪ್ರತಿಕ್ರಿಯಿಸಿ ಒಂದು ಬರೆದು, ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಏನು ಇದು ಎಲ್ಲ ಬರ್ತದೆ, ನಾವು ಕಾಯೋಣ, ಅದು ಇಷ್ಟು ವರ್ಷ ಆ ಥರ ಇದೊಂದು ಏನು ಪ್ರವಾಹದ ಥರ ಲಿಸ್ಟ್ ಹೋಗಿರಬೇಕು. ಯಾಕಂದರೆ ಯಾರು ಈ ಥರದ ಅವಕಾಶವೇ ಇರಲಿಲ್ಲ ಇಲ್ಲಿ ದೇಶದಲ್ಲಿ. ಆ ಅವಕಾಶ ಕೊಟ್ಟ ಮೇಲೆ ಎಲ್ಲರೂ ಅದರಲ್ಲಿ ಭಾಗವಹಿಸಿದಾಗ ಅನೇಕರ ಹೆಸರು ಹೋಗ್ತದೆ. ಅಂದರೆ ಅದರಿಂದ ಸಿಲೆಕ್ಟ್ ಮಾಡಬೇಕಲ್ಲ ಅವರು ಕೂಡ ಮೇಲಿದ್ದವರು ಅಂತ. ಅದು ಈ ವರ್ಷ ಬಂತು. ಸೊ ನನಗೆ ಸಂತಸ ಇದೆ ಅದಕ್ಕೆ ನಾನು ಇದು ಬಂದಿದ್ದೇ ನಮ್ಮ ಕನ್ನಡಿಗರಿಂದ. ಅದಕ್ಕೋಸ್ಕರ ನನಗೆ ಕನ್ನಡ ಚಿತ್ರಗಳನ್ನು ನೋಡಿದವರೇ ಕನ್ನಡದವರು, ಅವರೇ ಇದನ್ನು ಅವನಿಗೆ ಕೊಡಬೇಕು ಅಂತ ಅಂದು
ಇವತ್ತು ಬಂದಿದೆ. ಅದಕ್ಕೆ ಈ ಪದ್ಮಭೂಷಣವನ್ನು ನಾನು ನಮ್ಮ ಕರ್ನಾಟಕದ ಜನರಿಗೆ, ನಮ್ಮ ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಮತ್ತು ತಾಯಿ ಭುವನೇಶ್ವರಿಗೆ ಸಮರ್ಪಿಸೋದಕ್ಕೆ ಮೊದಲೇ ಸಮರ್ಪಿಸ್ತೇನೆ ಅತ್ಯಂತ ವಿನಯದಿಂದ ಅಂತ ಈಗಲೇ ಮೊದಲೇ ಹೇಳಿಬಿಡ್ತೀನಿ.